ಸೊ ಚೆನ್ನಾಗಿ ಕುತ್ಕೊಂಡಿದೆ. ಓಕೆ, ಸೊ ಎಷ್ಟು ಅಲ್ಲಾಡಿಸಿದ್ರು ಕೆಳಗೆ ಕಿತ್ಕೊಂಡು ಬೀಳಲ್ಲ, ಅಷ್ಟು ಟೈಟಾಗಿ ಕುತ್ಕೊಂಡಿದೆ. ಮತ್ತೆ ನನಗೆ ಇನ್ನೊಂದು ವಿಷಯ ಏನಂದ್ರೆ ಸೇಮ್ ಕ್ವಾಲಿಟಿನೇ, ಸೇಮ್ ಕ್ವಾಲಿಟಿ ಅಲ್ಲಿ ಹೆಂಗಿತ್ತು ಅದೇ ತರ ಎಲ್ಲೂ ಇದೆಯಾ? ಸೇಮ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಮಿವಿ ಕಾಂಕರ್ ಎಕ್ಸ್ ಅಂತ. ಸೊ ಇದೊಂದು ವೈರ್ಲೆಸ್ ನೆಕ್ ಬ್ಯಾಂಡ್ ಆಗಿದ್ದು, ಸೊ ಇದನ್ನು ಅನ್ಬಾಕ್ಸ್ ಮಾಡಿ ಇದರ ಕ್ವಾಲಿಟಿ ಹೇಗಿದೆ ಮತ್ತು ಇದರ ಬೇರೆ ಸ್ಪೆಸಿಫಿಕೇಶನ್ಸ್, ಪ್ರೈಸ್ ಏನು ಅಂತೆಲ್ಲ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ತೇನೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಮಿವಿ ಕಾಂಕರ್ ಎಕ್ಸ್. ಸೊ ಫಾಸ್ಟಾಗಿ ಇದರ ಅನ್ಬಾಕ್ಸಿಂಗ್ ನೋಡ್ಕೊಳ್ಳೋಣ. ಸೊ ಇದರಲ್ಲಿ ಕೆಲವು ಪೇಪರ್ಸ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇದು ವಾರಂಟಿನ ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಅಂತ ಒಂದು ಕಾರ್ಡ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಮಿವಿ ಕಡೆಯಿಂದ ಒಂದು ವೆಲ್ಕಮ್ ಕಾರ್ಡ್, ಮತ್ತೆ ಇದರ ಒಂದು ಯೂಸರ್ ಮ್ಯಾನುವಲ್, ಮತ್ತೆ ಪ್ರಾಡಕ್ಟ್ ನೋಡ್ಲಿಕ್ಕೆ ಈ ತರ ಇದೆ. ಓಕೆ, ಸೊ ಇಲ್ಲಿ ನೋಡೋದಾದ್ರೆ ನಮಗೆ ವಾಲ್ಯೂಮ್ ಕೀಗಳನ್ನ ಕೊಟ್ಟಿದ್ದಾರೆ. ಸೊ ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ತಿದ್ದೀನಿ. ಮತ್ತೆ ಇಲ್ಲಿ ಒಂದು ಚಾರ್ಜಿಂಗ್ ಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೈಕ್ರೋ USB ನ ಚಾರ್ಜಿಂಗ್ ಅನ್ನ ನಾವು ಹಾಕೊಬಹುದು. ಅದನ್ನ ಬಿಟ್ಟರೆ ಕೇಬಲ್ ಕ್ವಾಲಿಟಿ ಎಲ್ಲ ನೋಡೋದಾದ್ರೆ ಒಂದು ಮಟ್ಟಿಗೆ ಚೆನ್ನಾಗೇನೆ ಇದೆ. ಇನ್ನು ಈ ಒಂದು ಇಯರ್ ಪೀಸಸ್ ಅನ್ನ ನೋಡೋದಾದ್ರೆ ಸೊ ಬಿಲ್ಡ್ ಕ್ವಾಲಿಟಿ ಈ ತರ ಇದೆ. ನಾವು ಈ ತರ ಸಿಗಿಸ್ಕೊಬಹುದು. ಓಕೆ, ಸೊ ಇದನ್ನ ಸಿಗಿಸ್ಕೊಂಡು ನಾವು ನಮ್ಮ ಕಿವಿಗೆ ಹಾಕೊಬಹುದು. ಇನ್ನು ನೆಕ್ಸ್ಟ್ ಬಾಕ್ಸ್ ನಲ್ಲಿ ಒಂದು USB ಟು ಮೈಕ್ರೋ USB ಕೇಬಲ್ ಅನ್ನು ಕೊಟ್ಟಿದ್ದಾರೆ ಚಾರ್ಜ್ ಮಾಡಲಿಕ್ಕೆ. ಇನ್ನು ನೆಕ್ಸ್ಟ್ ಎಕ್ಸ್ಟ್ರಾ ಇಯರ್ ಪೀಸಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ನಿಮ್ಮ ಕಿವಿಗೆ ಯಾವುದು ಸೆಟ್ ಆಗುತ್ತೋ ಆ ಥರದ್ದು ನೀವು ಹಾಕೊಬಹುದು. ಆಲ್ರೆಡಿ ಅದರಲ್ಲಿ 2 ಹಾಕಿದ್ದಾರೆ. ಇದರಲ್ಲಿ ನಮಗೆ ಇನ್ನೂ 2 ಸೆಟ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಯಾವ ಥರದ್ದು ಬೇಕೋ ಅದನ್ನು ನೀವು ಹಾಕೊಬಹುದು. ಸೊ ಹಾಗಾದರೆ ಇದನ್ನು ಕನೆಕ್ಟ್ ಮಾಡಿ ಇದರ ಒಂದು ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಓಕೆ, ಸೊ ಫಸ್ಟು ಸೌಂಡ್ ಕ್ವಾಲಿಟಿಯನ್ನು ನೋಡೋಣ, ಆಮೇಲೆ ಬೇರೆ ಸ್ಪೆಸಿಫಿಕೇಶನ್ಸ್ ಏನೆಲ್ಲ ಇದೆ ಅಂತ ನೋಡೋಣ. ಸೊ ಈ ಒಂದು ವೈರ್ಲೆಸ್ ಏರ್ಫೋನ್ ಕಿವಿಯಲ್ಲಿ ಈ ಥರ ಕುತ್ಕೊಳ್ಳುತ್ತೆ. ಓಕೆ, ಸೊ ನೀವಿಲ್ಲಿ ನೋಡ್ಕೊಬಹುದು. ಸೊ ಈ ಥರ ಇದು ಕಾಣಿಸುತ್ತೆ. ಓಕೆ, ಇದರ ಒಂದು ಫಿಟ್ಟಿಂಗ್ ಎಲ್ಲ ಹೇಗಿದೆ ಅಂತ ನೋಡೋದಾದ್ರೆ ಸೊ ಚೆನ್ನಾಗಿ ಕುತ್ಕೊಂಡಿದೆ. ಓಕೆ, ಸೊ ಎಷ್ಟು ಅಲ್ಲಾಡಿಸಿದ್ರು ಕೆಳಗೆ ಕಿತ್ಕೊಂಡು ಬೀಳಲ್ಲ, ಅಷ್ಟು ಟೈಟಾಗಿ ಕುತ್ಕೊಂಡಿದೆ. ಮತ್ತೆ ನನಗೆ ಇನ್ನೊಂದು ವಿಷಯ ಏನಂದ್ರೆ ಎನ್ವೈರ್ಮೆಂಟ್ ಸೌಂಡ್ ಏನಿದೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ನನಗೆ ಬೇರೆ ಏನು ಸೌಂಡೇ ಕೇಳಿಸ್ತಿಲ್ಲ. ಆ ಥರ ನಾರ್ಮಲ್ ಆಗಿ ಹಾಕೊಂಡ್ರೆ ಆ ಥರ ಇದೆ. ಮತ್ತೆ ಸಾಂಗು ಕೇಳಿ ನೋಡಿದ್ದೀನಿ, ಸಾಂಗ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಓಕೆ, ಬೇಸ್ ಕೂಡ ಒಳ್ಳೆ ಬೇಸ್ ಅನ್ನ ಎಫೆಕ್ಟ್ ಅನ್ನ ನಾವು ನೋಡ್ಕೊಬಹುದು. ಇನ್ನು ನೆಕ್ಸ್ಟ್ ಇದರ ಬೇರೆ ಸ್ಪೆಸಿಫಿಕೇಶನ್ಸ್ ಅನ್ನ ನೋಡೋದಾದ್ರೆ ಇದರಲ್ಲಿ ನಮಗೆ HD ಸ್ಟೀರಿಯೋ ಸೌಂಡ್ ಲಾಸ್ಲೆಸ್ ಆಡಿಯೋ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ಬೇಕಂದ್ರೆ ಆಡಿಯೋ ಕ್ವಾಲಿಟಿ ನನ್ನ ಮಟ್ಟಿಗೆ ಓಕೆ ಅಂತಾನೆ ಹೇಳ್ಬೋದು. ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ನಮಗೆ ಸೂಪರ್ ಸಾಲಿಡ್ ಬೇಸ್ ಅಂಡ್ ಪವರ್ಫುಲ್ ಡ್ರೈವರ್ಸ್ ಅನ್ನ ಕೊಟ್ಟಿದ್ದಾರೆ ಅಂತೆ. ಸೊ ಓಕೆ, ಬೇಸ್ ಒಂದ್ ಮಟ್ಟಿಗೆ ಚೆನ್ನಾಗೇನೆ ಇದೆ. ಮತ್ತೆ ಇಯರ್ಫೋನ್ಸ್ ಅಲ್ಲೆಲ್ಲ ನಾವು ಅಷ್ಟಕ್ಕೊಂದು ಬೇಸ್ ಎಫೆಕ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದರಲ್ಲೂ ಬ್ಲೂಟೂತ್ ನಲ್ಲಿ ಅಷ್ಟಕ್ಕೊಂದು ಇರೋದಿಲ್ಲ. ಡೈರೆಕ್ಟ್ ಕನೆಕ್ಟ್ ಮಾಡೋ ಇಯರ್ಫೋನ್ಸ್ ಅನ್ನ ಬಿಟ್ರೆ ಬ್ಲೂಟೂತ್ ಅಲ್ಲಿ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ನಮಗೆ IPX 4.0 ಸ್ವೆಟ್ ಪ್ರೂಫ್ ಅನ್ನ ಕೂಡ ಕೊಡ್ತಿದ್ದಾರೆ. ಮತ್ತೆ ಕನ್ವೀನಿಯಂಟ್ ಲಾಕಿಂಗ್ ಸಿಸ್ಟಮ್ ಅಂತೆ. ಎಲ್ಲಿ ಚೆಕ್ ಮಾಡಿ ನೋಡೋಣ. ಓಕೆ, ಒಂದು ಮಟ್ಟಿಗೆ ಓಕೆ ಅಂತಾನೆ ಹೇಳಬಹುದು. ಮತ್ತೆ ಇದರಲ್ಲಿ ನಮಗೆ 14 ಗಂಟೆ ಪ್ಲೇ ಟೈಮ್ ಅನ್ನ ಕೊಡ್ತಾರಂತೆ. ಸೊ ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ. ಒಂದಿನ ಆರಾಮಾಗಿ ಫುಲ್ಲಾಗಿ ಯೂಸ್ ಮಾಡ್ಕೊಬಹುದು. ಬೆಳಗ್ಗೆ 9 ಗಂಟೆಯಿಂದ ಹಿಡಿದು ಸಂಜೆ 5 ಗಂಟೆವರೆಗೂ ಬೇಕಾದ್ರೆ ಯೂಸ್ ಮಾಡ್ಕೊಬಹುದು, ಚೆನ್ನಾಗಿ ಬರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದರ ಒಂದು ಪ್ರೈಸ್ 899 ರೂಪಾಯಿ ಆಗಿದೆ. ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ನಮಗೆ ಮೈಕ್ ಅನ್ನ ಕೊಟ್ಟಿದ್ದಾರೆ. ಸೊ ಒಂದು ನೆಕ್ ಬ್ಯಾಂಡ್ ಅಂದ್ರೆ ನಾವು ಬರೀ ಸಾಂಗ್ ಕೇಳೋದಕ್ಕೆ ಮಾತ್ರ ಅಲ್ಲ, ಕಾಲ್ ಮಾಡೋದಕ್ಕೂ ನಾವು ಹೇಗಿದೆ ಅಂತ ನೋಡಬೇಕಾಗುತ್ತೆ. ಇದರಲ್ಲಿ ಮೈಕ್ ಇನ್ಬಿಲ್ಟ್ ಮೈಕ್ ಅನ್ನ ಕೊಟ್ಟಿದ್ದಾರೆ. ನಾವು ಔಟ್ಡೋರ್ ಅಲ್ಲಿ ಹೋಗಿ ಒಂದು ಕಾಲ್ ಮಾಡಿ ಒಂದು ಕಾಲ್ ರೆಕಾರ್ಡ್ ಮಾಡಿ ತೋರಿಸ್ಬಿಡ್ತೀನಿ ಇದರ ಒಂದು ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ. ಓಕೆ, ಮಾಡಿದೆ. ಮಾಡ್ದಾ? ವಾಯ್ಸ್ ಚೆನ್ನಾಗಿ ಕೇಳಿಸ್ತೈತಾ? ಕೇಳಿಸ್ತೈತೆ. ಓಕೆ, ನಾನು ನೆಕ್ಸ್ಟ್ ಟೈಮ್ ಕಾಲ್ ಮಾಡ್ತೀನಿ, ಅವಾಗ್ಲೂ ಕಾಲ್ ರೆಕಾರ್ಡ್ ಆನ್ ಮಾಡು, ಆಮೇಲೆ ವಾಯ್ಸ್ ರೆಕಾರ್ಡ್ ಹೇಗಿದೆ ಅಂತಾನೆ ಹೇಳು. ಓಕೆ ಸರಿ. ಓಕೆ, ಹಂಗೆ ಲೈನಲ್ಲಿರು. ಕಾಲ್ ರೆಕಾರ್ಡ್ ಮಾಡು. ಕಾಲ್ ರೆಕಾರ್ಡ್ ಮಾಡ್ದಾ? ಓಕೆ, ಸೊ ನಾವಿವಾಗ ನಡು ರೋಡ್ ಹತ್ರ ನಿಂತಿದ್ದೀವಿ. ಸೊ ಇಲ್ಲಿ ಡಿಸ್ಟರ್ಬೆನ್ಸ್ ಎಷ್ಟಿರ್ಬೋದು ಅಂತ ನೀವು ಅಂದ್ಕೊಂಡಿರ್ಬೋದು. ಸೊ ನಾನಿವಾಗ ಮೈನ್ ಮೈಕಲ್ಲಿ ವಾಯ್ಸ್ ಹೆಂಗೆ ಬರ್ತಿದೆ ಅಂತ ಕೇಳಿಸ್ತಿದ್ದೀನಿ. ಓಕೆ, ಸೊ ಇಷ್ಟು ಬರ್ತಾ ಇದೆ. ಈಗ ಕಾಲ್ ರೆಕಾರ್ಡ್ ಕೂಡ ಮಂಜ ಮಾಡ್ತಿದ್ದಾನೆ. ಸೊ ನನ್ನ ಕಾಲ್ ಅವ್ನು ರೆಕಾರ್ಡ್ ಮಾಡ್ತಿದ್ದಾನೆ. ಈಗ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಮಂಜ ನೀನು ಹೇಳು. ಮಂಜ ಸೇಮ್ ಕ್ವಾಲಿಟಿನೇ, ಸೇಮ್ ಕ್ವಾಲಿಟಿ ಅಲ್ಲಿ ಹೆಂಗಿತ್ತು ಅದೇ ತರ ಎಲ್ಲೂ ಇದೆಯಾ? ಸೇಮ್. ಆರ್ ಯು ಶೋರ್ ಮಂಜ? ಎಲ್ಲ ವಾಯ್ಸ್ ಅನ್ನ ನೀನ್ ರೆಕಾರ್ಡ್ ಮಾಡ್ತಿದ್ಯಾ? ಸೇಮ್. ಓಕೆ, ರೆಕಾರ್ಡ್ ಮಾಡಿದ್ದೆಲ್ಲ ನನಗೆ ಕಳಿಸ್ಬಿಡು. ಓಕೆ, ಸರಿ. ಸರಿ. ಸೊ ಓಕೆ, ಚೆನ್ನಾಗಿ ಕೇಳಿಸ್ತಿದೆ ಅಂತೆ. ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ನೋಡೋಣ. ಬಾಯ್.
ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.